ಸಮಾನ ಅವಕಾಶವನ್ನ ಕೊಟ್ಟು ಸಮ ಸಮಾಜವನ್ನು ನಿರ್ಮಾಣ ಮಾಡದೆ ಹೋದ್ರೆ ಯಾವ ಪ್ರಜಾಪ್ರಭುತ್ವವನ್ನು ನಂಬಿಕೊಂಡಿದ್ದೀವಿ ನಾವು, ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ 1949 ಜನವರಿ 25ನೇ ತಾರೀಕು ಹೇಳಿದಂತ ಮಾತುಗಳು. 1949 ನವೆಂಬರ್ 25ನೇ ತಾರೀಕು. ಅದಕ್ಕೆ ನಾನು ಎಲ್ಲ ಜನರು ಕೂಡ ಸಂವಿಧಾನವನ್ನು ಓದಬೇಕು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಗಳೆಲ್ಲ ಓದಬೇಕು. ಅದು ಓದಿದ್ರೆ ಯಾರ್ಯಾರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಗಳು ಮಾತಾಡಿದ್ದಾರೆ, ಹೇಗೆ ಈ ಸಂವಿಧಾನ ರೂಪಿತ ಆಯಿತು, ಯಾವುದ್ರ ಮೇಲೆ ಚರ್ಚೆ ಆಗಿದೆ, ಯಾವುದ್ರ ಮೇಲೆ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಸಾರ್ಥಕ ಆಗಬೇಕಾದ್ರೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು. ಇವತ್ತು ಅಸಮಾನತೆ ಸಮಾಜದಲ್ಲಿ ಇದ್ರೆ ಅದಕ್ಕೆ ನಾವು ಕಾರಣರಲ್ಲ, ಬಹುಸಂಖ್ಯಾತ ಜನರನ್ನ ಅಕ್ಷರ ಸಂಸ್ಕೃತಿಯಿಂದ ದೂರ ಇಟ್ಟಿದ್ದೇ ಕಾರಣ. ಚತುರ್ವರ್ಣ ವ್ಯವಸ್ಥೆ ಕಾರಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಈ ಚತುರ್ವರ್ಣ ವ್ಯವಸ್ಥೆಯಿಂದ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು, ರಾಜಕೀಯ ಅಸಮಾನತೆ ನಿರ್ಮಾಣ ಆಯಿತು. ಇದು ಬದಲಾವಣೆ ಆಗಲೇಬೇಕು. ನಾವೆಲ್ಲ ಮನುಷ್ಯರು, ಮನುಷ್ಯತ್ವವನ್ನು ಬೆಳೆಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯತ್ವ ಬೆಳೆಸದೆ ಹೋದ್ರೆ ದ್ವೇಷದಿಂದ ಯಾವ ಕಾರಣಕ್ಕೂ ಕೂಡ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ರಾಜಣ್ಣವರು ಬರ್ರೇ ಈ ಕಡೆ, ರಾಜಣ್ಣವರು ಅದು ಸರ್ಕಾರಿ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಡವರ ಬಗ್ಗೆ ಅನುಕಂಪ, ಬಡವರನ್ನ ಮೇಲೆ ತಕ್ಕಂಥ ಕಮಿಟ್ಮೆಂಟ್, ಬಡವರಿಗೆ ಸಹಾಯ ಮಾಡತಕ್ಕಂಥ ಹೃದಯ ವೈಶಾಲ್ಯತೆ ಇದು ಇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಗುಣವನ್ನ ರಾಜಣ್ಣವರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ರಾಜಣ್ಣ ನನಗೆ ಇಷ್ಟ ಆಗೋದು. ಆಮೇಲೆ ಇನ್ನೊಂದು, ನಾನು ಇವರು ಲೇಖನ ಓದಿದೆ, ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದಂತೆ, ಗಂಗರಮಯ್ಯ ಒಂದೇ ಕಾಲೇಜಿನಲ್ಲಿ ಓದಿದ್ದು. ಇವರು ಲೇಖನದಲ್ಲಿ ಒಂದು ಬರೀತಾರೆ, ಏನಪ್ಪಾ ಅಂತಂದ್ರೆ ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ಅದು ಒಳ್ಳೆಯ ಗುಣ. ಯಾವನೇ ಸ್ನೇಹಿತ ಆಗಲಿ, ಈಗ ಅವರು ಎಸ್ ಟಿ ಜನಾಂಗಕ್ಕೆ ಸೇರಿದವರು, ಇವರು ಎಸ್ ಸಿ ಜನಾಂಗಕ್ಕೆ ಸೇರಿದವರು. ಜಾತಿ ಮುಖ್ಯ ಅಲ್ಲ, ಸ್ನೇಹ ಮುಖ್ಯ, ಮನುಷ್ಯ ಸಂಬಂಧಗಳು ಮುಖ್ಯ. ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ, ಆ ಸ್ನೇಹದ ಬಂಧನ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಆ ಸ್ನೇಹದ ಬಂಧನದಿಂದ ಅವರು ಯಾರೇ ಸ್ನೇಹ, ಇದು ಒಂದು ಉದಾಹರಣೆ ಅಷ್ಟೇ. ಗಂಗಾಧರಮಯ್ಯನವರು ಅವರು ಒಂದು ಉದಾಹರಣೆ. ಬೇರೆ ನಂಬದಂತ ಸ್ನೇಹ ಮಾಡದಂತ ಸ್ನೇಹಿತರನ್ನ ಅವರಿಗೆ ಎಲ್ಲ ಔತಣಕ್ಕೆ ಹೋಗಿ ಸಹಾಯ ಮಾಡೋದಿದೆಯಲ್ಲ, ಅವರನ್ನ ಮುಂದುವರಿಸತಕ್ಕಂಥ ಪ್ರಯತ್ನ ಮಾಡತಕ್ಕಂಥದ್ದಿದೆಯಲ್ಲ, ಅದು ಬಹಳ ಒಳ್ಳೆಯ ಗುಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ಒಂದ್ಸರಿ ಮಧುಗಿರಿಗೆ ಹೋಗಿದ್ದೆ, ಒಂದು ಫಂಕ್ಷನ್, ಅನ್ನಭಾಗ್ಯ ಕಾರ್ಯಕ್ರಮ ಎಲ್ಲ ಕೊಟ್ಟಿದ್ದು ನಾವು. ಅಷ್ಟೊಂದು ಕಾಲ ಅನ್ನಭಾಗ್ಯ, ಈ ಅನ್ನಭಾಗ್ಯ ಅಂತ ಬರ್ಬೇಕಾದ್ರೆ ರಾಮಚಂದ್ರಪ್ಪನವ್ರ ಕಾರಣ. ನಾನು ಕೇಳಿದೆ, ನಾವು ಬಡವರಿಗೆ ಅಕ್ಕಿ ಕೊಡಬೇಕು, ಅದಕ್ಕೆ ಏನು ಹೆಸರಿಡಬೇಕು ಅಂತ ಕೇಳಿದಾಗ
ನಾನು BL ಶೇಖರ್ಗೂ ಕೇಳಿದೆ, ಇವ್ರಿಗೂ ಕೇಳಿದೆ. ಇವರು ಅನ್ನಭಾಗ್ಯ ಅಂತ ಹೆಸರಿ ಅಂತ ಹೇಳಿದವರು ಬರಗೂರು ರಾಮಚಂದ್ರಪ್ಪನವರು. ನಾನು BL ಶೇಖರ್ಗೂ ಕೇಳಿದ್ದೆ, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದೆ ಅಂತಂದ್ರೆ, ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಒಂದು ಆ ಕಾಲದಲ್ಲಿ ನಾನು ಸಣ್ಣ ಹುಡುಗನಾಗಿದ್ದಾಗ 6 ಎಕರೆ ತರಿ ಜಮೀನಿತ್ತು, ನೀರಾವರಿ ಜಮೀನು. ಕುಷ್ಟಿ ಜಮೀನು ಒಂದು 25-30 ಎಕರೆ ಇತ್ತು. ಆಗ ನಮ್ಮ ಊರಿನಲ್ಲಿ ಒಂದು 10% ತರಿ ಜಮೀನಿದ್ದದ್ದು, 10% ಜನರಿಗೆ. ಇನ್ನು ಉಳಿದವರಿಗೆಲ್ಲ ಕುಷ್ಟಿ ಜಮೀನು. ಈ ಕುಷ್ಟಿ ಜಮೀನಿದ್ದಂತ ಜನ ಬಂದು ಅವ್ರ ಮನೆಯಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬೇರೆ ಆದರೆ, ಜ್ವರ ಬಂದ್ರೆ, ನೆಗಡಿ ಆದರೆ ನಮ್ಮ ಮನೆ ಹತ್ರ ಬರೋರು. ಒಂದು ಮಿಸ್ ಅನ್ನ ಕೊಡಿ ತಾಯಿ, ನಮ್ಮ ಮಗುವಿಗೆ ಜ್ವರ ಬಂದಿದೆ, ನಮ್ಮ ಮಗುವಿಗೆ ಬೇರೆ ಆಗ್ತಿದೆ ಅಂತ ಕೇಳ್ತಿದ್ರು. ನಮ್ಮ ಮಗುವಿಗೆ ನಮ್ಮ ಅವ್ವ ಕೊಳೆ ಕದ್ದು ಕೊಡೋರು ಒಂದು ಮಿಸ್ ಅನ್ನ. ನಾನು ಅದನ್ನು ಕಣ್ಣಾರೆ ನೋಡಿದ್ದೆ. ಇದು ಯಾರು ಪರಮಾತ್ಮ ಎಲ್ಲರ ಮನೆಯಲ್ಲೂ ಕೂಡ. ಯಾಕಂದ್ರೆ ನಾವು ಅವತ್ತು ಐಡೋಂಟ್ ರಾಜನಿಗೆ ಅನುಭವ ಇದೆಯೇನೋ ಗೊತ್ತಿಲ್ಲ, ಪರಮೇಶ್ವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ, ಬರಗೂರು ರಾಮಚಂದ್ರಪ್ಪನ ಅನುಭವ ಇದೆಯೋ ಗೊತ್ತಿಲ್ಲ. ನಾವೆಲ್ಲ ಅನ್ನ ಉಂಟಿದ್ದು ನೆಂಟರುಗಳು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾತ್ರ. ನೆಂಟರುಗಳು ಬಂದ್ರೆ ಹಬ್ಬದ ದಿನಗಳು ಮಾತ್ರ. ಆಗ ನೆಂಟರುಗಳು ಬಂದ್ರೆ ಕೋಳಿ ಕುಯ್ಯೋರು. ಆ ಕಾಲದಲ್ಲಿ ಕೋಳಿ ಮಾಂಸ ತಿನ್ನೋದೇ ಒಂದು ದೊಡ್ಡ ಖುಷಿಯ ನಮಗೆ. ಅದು ಮಾಡೋರು, ಅನ್ನ ಮಾಡೋರು. ನೆಂಟರುಗಳು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾಡೋರು. ಇಲ್ಲದೆ ಹೋದ್ರೆ ರಾಗಿ ಮುದ್ದೆ, ಜೋಳದ ಮುದ್ದೆ ತಿನ್ನಬೇಕಾಗಿತ್ತು. ಇದು ನಮ್ಮ ಪರಿಸ್ಥಿತಿ ಇದ್ದದ್ದು. ನಾವು ಗದ್ದೆಯಲ್ಲಿ ಇಟ್ಕೊಂಡಿದ್ರು ಕೂಡ, ನೀರಾವರಿ ಜಮೀನು ಇದ್ರೂ ಕೂಡ 6 ಎಕರೆ, ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಂಟರು ಬಂದ್ರೆ ಹಬ್ಬದ ದಿನಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ವಿ. ಇದನ್ನು ಕಣ್ಣಾರೆ ಕಂಡಿದ್ದೆ. ಅದಕ್ಕೋಸ್ಕರ ಎಲ್ಲ ಮನೆಗಳಲ್ಲೂ ಅನ್ನ ಉಣ್ಬೇಕು. ಯಾರು ಕೂಡ ಅನ್ನ ಉಣ್ಣದೇ ಇರಬಾರದು. ಎಲ್ಲ ಮನೆಗಳು ಅನ್ನ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡದ್ದು. ಗೊತ್ತಾಯ್ತು ನಿಮಗೆ?